ನಿಮ್ಮ ಅಮ್ಮಂದ್ರಿಗೆ ಈ ರೀತಿ ಸಹಾಯ ಮಾಡಿ, ಪ್ರೀತಿ ಕೊಡಿ, ಸಮಯ ಕೊಡಿ. ತಾಯಿಗೆ ಅದೇ ಬೇಕಾಗಿರೋದು. ಅವ್ಳಿಗೆ ಏನೋ ಒಂದ್ ಇಷ್ಟ, 100 ರೂಪಾಯಿದು 200 ರೂಪಾಯಿದು ತಗೊಂಡೋಗಿ ಒಂದ್ ಜೊತೆ ಚಪ್ಪಲಿ ತಗೊಂಡೋಗಿ ಕಾಲ್ ಸವಸ್ಕೊಂಡ್ಬಿಟ್ಟಿರ್ತಾಳೆ ಜೀವನದ ಜೊತೆಗೆ. ಎಲ್ಲರಿಗಿಂತ ಮಕ್ಳು ಸಿಗ್ಬೇಕಮ್ಮ. ನಮ್ಮ ಅಮ್ಮಂಗೆ ಇಷ್ಟ ಅಂತ ಮಲ್ಲಿಗೆ ಹೂವನು ತಗೊಂಡ್ಬಂದಿದ್ದೀನಿ. ಹಾಯ್ ಗಾಯ್ಸ್, ಏನ್ ಗೊತ್ತಾ ಮ್ಯಾಟರು, ಇದು ಸೀಕ್ರೆಟ್ ಮ್ಯಾಟರು. ಆ್ಯಕ್ಚುಲಿ ಅಮ್ಮನಿಗೊಂದು ಸರ್ಪ್ರೈಸ್ ಕೊಡಬೇಕು ಅಂತ ಹೋಗ್ತಾ ಇದ್ದೀನಿ. ನಿಮಗೆ ಗೊತ್ತು, ಇವತ್ತು ಮದರ್ಸ್ ಡೇ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಾನು ಮದರ್ಸ್ ಡೇಗೆ ಅಮ್ಮನಿಗೊಂದು ಗಿಫ್ಟ್ ಕೊಡಬೇಕು ಅಂತ ಹೇಳಿ, ಆ್ಯಕ್ಚುಲಿ ಈ ಒಂದು ಗಿಫ್ಟನ್ನು ನಮ್ಮಮ್ಮ ತುಂಬ ವರ್ಷದಿಂದ ಕೇಳ್ತಾನೆ ಇದ್ರು. ನಾವೇ ತಗೊಟ್ಟಿರ್ಲಿಲ್ಲ, ಏನಕ್ಕೆ ಬಿಡು 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 ಅಂತ. ಸೊ ಆಸೆ ಪೂರೈಸೋಣ ಅಂತ ಹೇಳ್ಬಿಟ್ಟು. ಸೊ ಇಟ್ಸ್ ಅ ವೆರಿ ಸ್ಮಾಲ್ ಗಿಫ್ಟ್ ಫ್ರಮ್ ಮೈ ಎಂಡ್. ಸೊ ಮದರ್ಸ್ ಡೇಗೆ ಅಮ್ಮನಿಗೊಂದು ಸ್ಪೆಷಲ್ ಗಿಫ್ಟ್ ಕೊಡಬೇಕು ಅಂತ ಹೇಳಿ ನಾನು ಒಬ್ಬಳೇ ಹೋಗ್ತಿದ್ದೀನಿ. ಅಮ್ಮಗೇನೋ ಕೆಲಸ ಇದೆ ಅಂದ್ಬಿಟ್ಟು ನಾನು ಎಸ್ಕೇಪ್ ಆಗ್ತಾ ಇದ್ದೀನಿ. ಎಲ್ಲಿ ಏನು ಅಂತ ಕೇಳಿದ್ರು, ಇಲ್ಲ ಬಂದ್ಮೇಲೆ ಹೇಳ್ತೀನಿ ಅಂದ್ಬಿಟ್ಟು ಎಸ್ಕೇಪ್ ಆಗಿದ್ದೀನಿ. ಆಗಲೇ ಆವಾಜ್ ಹಾಕೋದು, ದುಡ್ಡು ಗಿಟ್ಟು ಖರ್ಚು ಮಾಡಿದ್ರೆ ಮೈತೆ ಹಬ್ಬ ನಿಂಗೆ ಅಂತ. ನಮ್ಮ ಅಮ್ಮಂಗೆ ಎಲ್ಲೋ ಒಂದು ಕಡೆ ಸೆನ್ಸ್ ಆಗುತ್ತೆ ನಾನು ಏನೋ ಖರ್ಚು ಮಾಡೋಕೆ ಹೋಗ್ತಾ ಇದ್ದೀನಿ ಅಂತ. ಬಟ್ ಇಟ್ಸ್ ಓಕೆ, ಅಮ್ಮಂಗೆ ಒಂದು ಗಿಫ್ಟ್ ತೊಗೊಂಬರೋಣ ಬನ್ನಿ. ಅದು ಏನು ಗಿಫ್ಟು ಅಂತ ಹೇಳ್ತೀನಿ. ಆ್ಯಕ್ಚುಲಿ ನಾನು ನಮ್ಮ ಅಮ್ಮನಿಗೆ ಏನೋ ಗಿಫ್ಟ್ ಮಾಡಬೇಕು ಅಂತಿದ್ನಲ್ಲ, ಇಟ್ಸ್ ಮೈಕ್ರೋ ಓವನ್. ಅದು ಯಾಕೆ ಅಂತ ಆಮೇಲೆ ನಿಮಗೆ ಹೇಳ್ತೀನಿ. ಈಗ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಯಾಕೆ ತಗೊಳ್ಳಿ ಅಂತ ಹೇಳ್ಬಿಟ್ಟು. ಸೊ ಫೈನಲ್ ಆದಮೇಲೆ ಯಾಕಿದು ಅಂತ ಹೇಳಿ ಆಮೇಲೆ ಬಿಹೈಂಡ್ ದ ಸೀನ್ಸ್ ಹೇಳ್ತೀನಿ ನಾನು. ಗೈಸ್, ಆ್ಯಕ್ಚುಲಿ ಏನು ಮ್ಯಾಟ್ರು ಅಂದರೆ, ನಾನು ಇಲ್ಲಿ ಹೇಳೋಣ ಅಂತ ಅಂದ್ಕೊಂಡೆ, ಆದರೆ ಸಿಕ್ಕಾಪಟ್ಟೆ ಸೌಂಡ್ ಇದೆ. ನಾನು ವಿಜಯನಗರಲ್ಲಿ ಇರುವಂಥ ಯೂನಿಲೆಟ್ಗೆ ಬಂದಿದ್ದೀನಿ. ಮೈಕ್ರೋ ಓವನ್ನ ನಮ್ಮ ಅಮ್ಮಂಗೆ ನಾನು ಯಾಕೆ ಗಿಫ್ಟ್ ಕೊಡ್ತಾ ಇದ್ದೀನಿ ಮದರ್ಸ್ ಡೇಗೆ ಅಂತ ಅಂದರೆ, ನಮ್ಮಮ್ಮ ಸುಮಾರು ಒಂದು 15 ವರ್ಷದಿಂದ ಒಂದು ಮೈಕ್ರೋ ಓವನ್ ಬೇಕು ಅಂತಾನೆ ಹೇಳ್ತಾನೆ ಇದ್ರು. ಬಟ್ ನಾನು ತೆಕ್ಕೊಟ್ಟಿರ್ಲಿಲ್ಲ, ಮನೇಲಿ ಜಾಗ ಇಲ್ಲ, ಬೇಡ 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 ಅಂತಾನೆ. ಬಟ್ ಆ್ಯಕ್ಚುಲಿ ಈ ಸಲ ಯಾಕೋ ಮನ್ಸು ತಡಿಲಿಲ್ಲ. ಅದಕ್ಕೆ ಮದರ್ಸ್ ಡೇಗೆ ಒಂದು ಗಿಫ್ಟ್ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಈ ಸಲ ಇದಕ್ಕೆ ಅಂತ ಹೇಳಿ ನಾನು ಸ್ಪೆಷಲಿ ಫಾರ್ ಮದರ್ಸ್ ಡೇ ಅಂತಾನೆ ಹೇಳ್ಬಿಟ್ಟು ಅಮ್ಮನಿಗೊಂದು ಮೈಕ್ರೋ ಓವನ್ ಕೊಡಿಸ್ತಾ ಇದ್ದೀನಿ. ಮನೆಗೆ ಹೋಗ್ಬಿಟ್ಟು ನಾನು ಅದೆಲ್ಲ ನಿಮ್ಗೇನು ಎಷ್ಟಾಯಿತು ಎಲ್ಲನೂ ಹೇಳ್ತೀನಿ ನಿಮಗೆ. ಸೊ ಯೂನಿಲೆಟ್ಟಲ್ಲಿ ಇದ್ದೀನಿ, ವಿಜಯನಗರ್ ಸರ್ವಿಸ್ ರೋಡಲ್ಲಿ ಯೂನಿಲೆಟ್ ಇತ್ತೆ. ನಾನು ಯೂನಿಲೆಟ್ಟಲ್ಲಿ ಇವಾಗ ತೊಗೊಂಡಾಯ್ತು, ಬಿಲ್ ಮಾಡಾಯ್ತು, ಅವ್ರು ಪ್ಯಾಕ್ ಮಾಡ್ತಾ ಇದ್ದಾರೆ. ಸೊ ಪ್ಯಾಕ್ ಮಾಡಲಿ, ಎತ್ಕೊಂಡು ಹೋಗೋಣ. ಇವಾಗ ಹಿಂದೆಗಡೆ ಕಟ್ಟಿಸ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಕೈಲಿ ಆಗಲ್ಲ, ಇನ್ನು ಮುಂದೆ ಹಿಡ್ಕೊಳಕ್ಕೆ ನನ್ನ ಕಾಲು ಆಗಲ್ಲ, ಜಾಗನೂ ಸಾಲಲ್ಲ. ಸೊ ಹಿಂದೆ ಕಟ್ಟಿಸ್ಕೊಂಡು ಹೋಗ್ತೀನಿ. ಗಾಡಿಯಲ್ಲಿ ಸುಸ್ತಾಗಿ ಹಿಂಗೆ ಕಟ್ಕೊಂಡು ಮನೆಗೆ ಹೋಗೋಣ ಬನ್ನಿ ಗಾಸ್. ನಮ್ಮ ಅಮ್ಮಂಗೆ ಇಷ್ಟ ಅಂತ ಮಲ್ಲಿಗೆ ಹೂವನು ತೊಗೊಂಡ್ಬಂದಿದ್ದೀನಿ. ನಾನು ಬಂದೆ ಇವಾಗ, ಮಲ್ಲಿಗೆ ಹೂವನ ತಂದಿದ್ದೀನಿ ಅವ್ರಿಗೆ ಇಷ್ಟ ಅಂತ. ಲೆಟ್ಸ್ ಗೋ ಆನ್ ಗಿಫ್ಟರ್. ಕೆಳಗಡೆ ಮಕ್ಕಳು ಹೆಲ್ಪ್ ಮಾಡ್ತಾ ಇದ್ದಾರೆ, ನನ್ನ ಕೈಲಿ ಎತ್ತಕ್ಕಾಗಲ್ಲ ಅಂತ. ಹಾಯ್ ಗೈಸ್, 3 ಫ್ಲೋರ್ ನನ್ನ ಕೈಲಿ ಎತ್ತಕ್ಕೆ ಕಷ್ಟ ಇತ್ತು. ಇವಾಗ ಸದ್ಯದ ಪರಿಸ್ಥಿತಿಲಿ ಹುಡುಗರು ಹೆಲ್ಪ್ ಮಾಡ್ತಾ ಇದ್ದಾರೆ. ನೋಡಿ ಗೈಸ್, ನಾನು ಅವಾಗಲೇ ಮಾಡಿದ್ದೆ SLC. ನಂಗೆ ಗೊತ್ತಿತ್ತಾನೆ ಗೈಸ್. ಸಂಜೆ ಫೇಮಸ್ ಆಗ್ಬಿಟ್ಟಿದೆ ಬಿಡು. ನಿಧಾನ. ಹಲೋ ಮಾ ಗೌರಿ, ಥ್ಯಾಂಕ್ ಯು ಕಣ್ರು, ಥ್ಯಾಂಕ್ ಯು ವೆರಿ ಮಚ್. ಮದರ್ ಇಂಡಿಯಾ, ಹ್ಯಾಪಿ ಮದರ್ಸ್ ಡೇ. ದಿಸ್ ಇಸ್ ದ ಗಿಫ್ಟ್ ಫಾರ್ ಮದರ್ಸ್ ಡೇ. ಏನಿದು? ನಿನ್ನ ಫೇವ್ರೆಟ್ ಮೈಕ್ರೋ ಓವನ್. ಇದು ಮೈಕ್ರೋ ಓವನ್. ಮೈ ಗಾಡ್, ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ವುಮೆನ್ಸ್ ಡೇಗೆ ಬರ್ತೀವಿ. ಮದರ್ಸ್ ಡೇ ಯಾರು ಬರ್ತಾ ಇದ್ದಾರೆ ನಮ್ಮನೆಗೆ ಅಂತ. ಅಯ್ಯಪ್ಪ, ಮನೆ ಜಾಗ ಇಲ್ವಲ್ಲ ಮಗನಿಗೆ. ಪರವಾಗಿಲ್ಲ, ನೀನ್ ತುಂಬಾ ವರ್ಷದಿಂದ ಬೇಕು ಅಂತಿದ್ದ. ತಲೆ ಮೇಲೆ ಇಟ್ಕೊಂಡು ಮಾಡ್ತೀನಿ. ತಲೆ ಮೇಲೆ ಅದು ಇಟ್ಕೊಂಡ್ ಮಾಡ. ಓ ಮೈ ಗಾಡ್, ಸರ್ಪ್ರೈಸ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗಿಂತ ಮಕ್ಳು ಸಿಗ್ಬೇಕಮ್ಮ. ಸರ್ಪ್ರೈಸ್ ನನಗಿದೆ ಗೊತ್ತೇ ಇಲ್ಲ, ಈ ವಿಷಯ ಮ್ಯಾಟ್ರ್ ಗೊತ್ತಿಲ್ಲ. ಅದಕ್ಕೆ ಈಚೆ ಹೋಗೋದು 1/2 ಗಂಟೆ ಬರ್ತೀನಿ ಅಂತ ಹೇಳಿ 1 hour ಹೋಗಿದ್ದು. ಓ ಮೈ ಗಾಡ್. ನಮ್ಮಮ್ಮ ನೈಟ್ ಎಲ್ಲ ಚೇಂಜ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟವ್ರೆ. ಇಲ್ಲ, ನಾ ಪೂಜೆ ಮಾಡ್ತಾ ಇದ್ನಲ್ಲ. ಮದರ್ಸ್ ಡೇ ಗಿಫ್ಟ್ ಆಗಿತ್ತಾ, ಡ್ರೆಸ್ ಚೇಂಜ್ ಮಾಡಿ ಪೂಜೆ ಮಾಡೋಣ ಅಂತ. ಸಂಜೆ ಈ ಜಿಪ್ ತೆಗಿ, ಹಂಗೆ ಮುಂದೆ ಕವರ್ ಐತಿ ನೋಡಿ, ಜಿಪ್ ತೆಗಿ. ಅದನ್ನ ಕೊಡು ಆಂಟಿಗೆ. ನಿನ್ ಫೇವರೇಟ್ ಮಲ್ಲಿಗೆ ಹೂವ. ಇವಾಗ ಬಲ್ಲೆ ಪೂಜೆ ಮಾಡಕ್ ಇಟ್ಕೊಂಡಿದ್ದೆ ಮುಡ್ಕೊಳಕ್ಕೆ. ಓ ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಇನ್ನು ಚೆನ್ನಾಗಿ ಯಶಸ್ವಿಯಾಗಿ ಮುಂದಕ್ಕೆ ಬಾ. ಆರೋಗ್ಯ ಆಯುಸು ಕೊಡ್ಲಿ, ಕೆಟ್ಟ ದಿನಗಳೆಲ್ಲ ಹೋಗ್ಲಿ, ಒಳ್ಳೆ ದಿನಗಳು ಬರ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಕ್ಳ. ಬಂದ್ರು ಇಲ್ಲಿ. ಖುಷಿ ಆಯ್ತಾ? ಓ ವೆರಿ ವೆರಿ ಖುಷಿ. ವೆರಿ ವೆರಿ
ನೀನ್ ಎಕ್ಸ್ಪೆಕ್ಟ್ ಮಾಡಿದಾ ನಾನು ಏನಕ್ಕೆ ಆಚೆ ಹೋಗ್ತಾ ಇದೀನಿ ಅನ್ಕೊಂಡೆ. ನನಗೆ ನನಗೆ ಅವೆಲ್ಲ ಅರ್ಥ ಆಗಲ್ಲ. ಫ್ರೆಂಡ್ಸ್ ಗಳಿರ್ಬೋದು, ಏನು ಗೊತ್ತಿಲ್ಲ ನನಗೆ, ಐಡಿಯಾ ಇಲ್ಲ ಅವೆಲ್ಲ. ನೀವು ಹೊರಗಡೆ ಹೋದ್ರೆ ನಾನು ಅವೆಲ್ಲ ಯಾಕೆ ಹೋಗ್ತೀಯ, ಎಲ್ಲಿ ಹೋಗ್ತೀಯ, ಯಾರು ಮೀಟ್ ಮಾಡ್ತಂಗೆಲ್ಲ ಕೇಳೋದೇ ಕ್ಯಾಟಗರಿ ಅಲ್ಲ ನಾನು. ಎಸ್, ಇದು ನಿನ್ಗೆ ಮದರ್ಸ್ ಡೇಗೆ ನನ್ನ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್. ಅಯ್ಯೋ ಸ್ಮಾಲ್ ಅಲ್ಲ ತಾಯಿ, ಇದನ್ನ ನೋಡ್ತಾ ಇದ್ರೇನೆ ಹೆವಿ ಆಗಿದೆ. 15 kg ನನ್ ಕೈಲಿ ಎತ್ತಕ್ಕಾಗಲ್ಲ ಅಂತ ಇವ್ರಿಬ್ರು ತಂದ್ಕೊಟ್ಟಿರೋದು ನನ್ಗೆ ಇವಾಗ. ಬಂದಿದ್ರಾ ನಿನ್ ಜೊತೆ? ಇಲ್ಲ ಕೆಳಗಡೆಯಿಂದ ಕಟ್ ಮಾಡಿ ಗಾಡಿಯಲ್ಲಿ ನಾನು ಹಿಂದೆ ಕಟ್ ಹಾಕೊಂಡು ಎತ್ತಕೊಂಡ್ ಬಂದಿರೋದು. ಇನಾಗ್ರೇಷನ್ ಮಾಡು. ಆಯ್ತು, ಇನಾಗ್ರೇಷನ್. ಥ್ಯಾಂಕ್ ಯು ಹೇಳ ಅಕ್ಕನಿಗೆ. ಥ್ಯಾಂಕ್ ಯು ಚಿನ್ನ. ಇದೇನೊಂದು 15 kg ಅಲ್ಲ, 15,000 ಪ್ಲಸ್ ಏನೋ ಇರ್ಬೋದು ಇದ್ರದ್ದು ಕಾಸ್ಟ್, ನಂಗೆ ಗೊತ್ತಿಲ್ಲ. ಧನ್ಯವಾದಗಳು. ನನಗೆ ಗಿಫ್ಟ್ ಅಂತ ಒಂದು ಹೊಸ ಐಟಮ್ ಬಂದಿದೆ. ಎತ್ಕೋಬಾರ್ದು ಹಂಗೆ ಸೌರಿ. ಥ್ಯಾಂಕ್ ಯು ಸೋ ಮಚ್. ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ತುಂಬಾ ಥ್ಯಾಂಕ್ಸ್. ಅಯ್ಯೋ ನನ್ಗೆ ಏನ್ ಹೇಳ್ಬೇಕು, ಥ್ಯಾಂಕ್ಸ್ ಬಿಟ್ಟು ಇನ್ನೇನು ಹೇಳಕ್ಕೆ ಬರಲ್ಲ ನನಗೆ ಪೆದ್ದಿ. ನೀನು ನನ್ಗೆ ಮಾಡಿರೋದ್ರಲ್ಲಿ ಇದೇನು ಲೆಕ್ಕನೇ ಇಲ್ಲ. ಏನ್ ಮಾಡಿದೀವಿ ನಾವ್ ಮಾಡಿರೋದಕ್ಕೆ ನನ್ಗೇನು ಲೆಕ್ಕನೇ ಇಲ್ಲ. ನಾನ್ ಕೊಡೋದೆಲ್ಲ ಲೆಕ್ಕನೇ ಬರಲ್ಲ. ಏನು ಮಾಡಿಲ್ಲ. ಅಷ್ಟೊಂದ್ ಮಾಡ್ಬಿಟ್ಟಿದೀರಾ ನನ್ನ ಲೈಫಲ್ಲಿ. ಸೊ ಒಂದ್ ಸ್ಮಾಲ್ ಗಿಫ್ಟ್ ಫಾರ್ ಯು ಫಾರ್ ಮದರ್ಸ್ ಡೇ. ಮಕ್ಳಿಗೆ ಮಾಡೋದು ಏನು ಇಲ್ಲ, ಅದು ನಮ್ ಜವಾಬ್ದಾರಿ, ನಮ್ಮ ಇಷ್ಟಪಟ್ಟು ಎಲ್ಲ ಮಾಡಿದೀವಿ. ಹಂಗನ್ಬಿಟ್ಟು ಸೇವೆ ಮಾಡಿದೆ ಅಂತ ನಿನ್ನ ಹತ್ರ ನಾವು ರಿಟರ್ನ್ ಗಿಫ್ಟ್ ಕೇಳಿಲ್ಲ, ಬಟ್ ಎಕ್ಸ್ಪೆಕ್ಟ್ ಮಾಡಿಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸರ್ಪ್ರೈಸ್ ಆಗಿ ಯಾವಾಗ್ಲೂ ಗೋಲ್ಡ್ ತಂದು ಕೊಡ್ತೀವಿ, ಓಲೆಗಳು ಅದು ಇದು ತಂದು ಕೊಡ್ತಾ ಇದ್ದೆ ನಾನು. ಅವೆಲ್ಲಾನು ನಾನು ಯಾರನ್ನೂ ಕೇಳೋದು ಇಲ್ಲ, ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ನನ್ನ ಕೆಲಸ ನಾನು ಮಾಡ್ತಾ ಇರ್ತೀನಿ. ಸಪೋರ್ಟ್ ಯಾವಾಗ್ಲೂ ಮಾಡ್ತಾ ಇರ್ತೀವಿ, ನಾನು ಅಪ್ಪ ಯಾವಾಗ್ಲೂ ಮಾಡ್ತೀವಿ. ನಮ್ಮ ವ್ಯೂವರ್ಸು ಕೂಡ ನಿಮ್ಗೆ ಯಾವಾಗಲೂ ಸಪೋರ್ಟ್ ಮಾಡ್ತಿರ್ತಾರೆ. ಈ ರೀತಿ ಸರ್ಪ್ರೈಸ್ ಗಿಫ್ಟ್ ಕೊಟ್ರೆ ನಿಜವಾಗ್ಲೂ ಆ ತಾಯಂದ್ರು ಎಲ್ಲ ಬಾಯಲ್ಲೂ ನಿಮ್ಗೆ ವಿಶ್ ಮಾಡ್ತಾರೆ. ಅಷ್ಟೇ ಬೇಕಾಗಿರೋದು. ಮದರ್ ಅಂಡ್ ಫಾದರ್ ಇಸ್ ಇಂಪಾರ್ಟೆಂಟ್. ಅಪ್ಪ ಅಮ್ಮನ್ಗೆ ತುಂಬಾ ಟೈಮ್ ಕೊಡ್ಬೇಕು, ಗೌರವನ ಕೊಡ್ಬೇಕು, ಅವಾಗ ಈ ತರ ಗಿಫ್ಟ್ ಕೊಡ್ಬೇಕು. ಗಿಫ್ಟ್ ಏನು ಬೇಡ, ಸಮಯ ಕೊಡ್ಬೇಕು, ನಮ್ ನಗಿಸ್ಬೇಕು, ನಮ್ ಸಂತೋಷದಲ್ಲಿ ನೀವು ಒಂದು ಸಂತೋಷ ಅನ್ಕೋಬೇಕು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಸೊ ಫೈನಲಿ ನಮ್ಮ ಮನೆಗೆ ಒಂದು ಮೈಕ್ರೋ ಓವನ್ ಬಂದಿದೆ. ಇದ್ರದ್ದು ಸ್ವಲ್ಪ ಡೀಟೇಲ್ಸ್ ಹೇಳ್ತೀನಿ. ಇದೆ ಮೈಕ್ರೋ ಓವನ್. ಇದು 21 ಲೀಟರ್ಸ್ ಬರುತ್ತೆ. ಇವಾಗ ನನ್ಗೆ ಸ್ಪೇಸ್ಗೆ ಇಷ್ಟು ಸಾಕು, ಬಿಕಾಸ್ ಮತ್ತೆ 38 ಲೀಟರ್ಸ್ ಬರುತ್ತೆ. 38 ಲೀಟರ್ಸ್ ಎಲ್ಲ ತುಂಬಾ ಜಾಸ್ತಿ ಆಗುತ್ತೆ. ಅದಕ್ಕೆ ನಾನು ಜಸ್ಟ್ 21 ಲೀಟರ್ಸ್ ತಂದಿದ್ದೀನಿ, ಶಾರ್ಟ್ ಅಂಡ್ ಸ್ವೀಟ್ ಆಗಿ, ಚಿಕ್ಕದಾಗಿ ಇರ್ಲಿ ಅಂತ ಹೇಳ್ಬಿಟ್ಟು. ಸೊ ಇದು ಏನು ಅಂತ ಅಂದ್ರೆ ಕನ್ವೆನ್ಷನ್ ಪ್ಲಸ್ ಏರ್ ಫ್ರೈಯರ್ ಅಂತ ಇದೆ. ಅಡ್ವಾಂಟೇಜ್ ಏನು ಅಂತ ಅಂದ್ರೆ ನಿಮಗೆ ಗೊತ್ತು, ಇವಾಗ ಏರ್ ಫ್ರೈಯರ್ ನ ಸಪರೇಟ್ ಆಗಿ ತಗೊಂಡ್ರೆ ಒಂದ್ 4,000 ರಿಂದ 5,000 ರೂಪಾಯಿ ತನಕ ಖರ್ಚು ಬೀಳುತ್ತೆ. ಸೊ ಇದ್ರಲ್ಲಿ ಹೆಂಗೆ ಅಂತ ಅಂದ್ರೆ ಕನ್ವೆನ್ಷನ್ ಅಂದ್ರೆ ನೀವು ಇವಾಗ ನಾರ್ಮಲ್ ಆಗಿ ಒಂದು ಸಾಂಬಾರ್ ಬಿಸಿ ಮಾಡ್ಕೋಬೇಕು, ಇಲ್ಲಾಂದ್ರೆ ಕೇಕ್ ಬೇಕ್ ಮಾಡ್ಬೇಕು, ಪಿಜ್ಜಾ ಮಾಡ್ಬೇಕು, ಬರ್ಗರ್ ಮಾಡ್ಬೇಕು ಅಂತ ಇದ್ರೆ ನಿಮಗೆ ಇದರಲ್ಲಿ ಎಲ್ಲಾನು ಆಗುತ್ತೆ. ಓಕೆನಾ? ಸೊ ಇಲ್ಲಿ ಇನ್ನೇನಾಗುತ್ತೆ ಅಂತ ಅಂದ್ರೆ ನಿಮ್ಗೆ ಇಲ್ಲಿ ಏರ್ ಫ್ರೈಯರ್ ಆಪ್ಷನ್ ಇರೋದ್ರಿಂದ ವಿತೌಟ್ ಆಯಿಲ್ ಏರ್ ಫ್ರೈಯರ್ ಅಲ್ಲಿ ನೀವು ಏನೇನೆಲ್ಲ ಮಾಡ್ಕೊಂತೀರಾ ಅಲ್ವಾ, ಸೇಮ್ ಇದ್ರಲ್ಲೂ ಕೂಡ ನೀವು ಮಾಡ್ಕೋಬಹುದು. ಸೊ ಏರ್ ಫ್ರೈಯರ್ ಮಾಡ್ಕೋಬಹುದು, ಪ್ಲಸ್ ನೀವು ಇಲ್ಲಿ ಏನೋ ಅಡ್ಗೆನೂ ಮಾಡ್ಕೋಬಹುದು, ಪಿಜ್ಜಾ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು, ಬಿಸಿನೂ ಮಾಡ್ಬೋದು, ಸಾಂಬಾರ್ ಗಿಂಬರ್ನೆಲ್ಲಾನು. ಸೊ ಇದು ಕನ್ವೆನ್ಷನ್ ಪ್ಲಸ್ ಏರ್ ಫ್ರೈಯರ್ ಎರಡೂ ಸೇರಿ ಇರುವಂತ ಒಂದು ಮೈಕ್ರೋ ಓವನ್ ಇದು. ಸೊ ಇದು 2 in 1. ಓಕೆನಾ? ಸೊ ಏರ್ ಫ್ರೈಯರ್ ಆಗು ಇದು ಕೆಲಸ ಮಾಡುತ್ತೆ, ಜೊತೆಗೆ ನಿಮ್ಗೆ ನಾರ್ಮಲ್ ಆಗಿ ಏನೇ ಕೇಕ್ ಈಗೆಲ್ಲ ಬೇಕ್ ಮಾಡ್ತೀನಿ ಅಂತಂದ್ರು ನಿಮ್ಗೆ ಇದು ವರ್ಕ್ ಮಾಡುತ್ತೆ. ಇದೆಲ್ಲ ನಿಮ್ಗೆ ಕಂಪ್ಲೀಟ್ ಆಗಿ ಇದು ಪಾಪ್ಕಾರ್ನ್ ಮಾಡೋದು ಏನ್ ಬೇಕೋ ಅದೆಲ್ಲ ಹೇಳ್ಕೊಡ್ತಾರೆ. ಆಕ್ಚುಲಿ ಬಂದು ಡೆಮೋ ಇದೆ, ನಾಳೆ ಬರ್ತಾರೆ ಇದನ್ನ ಡೆಮೋ ತೋರ್ಸಕ್ಕೆ, ಇನ್ಸ್ಟಾಲೇಷನ್ಗೆ. ಮತ್ತಿದು ಒಳಗಡೆ ಸ್ಪೇಸ್ ಐ ಥಿಂಕ್ ಇಟ್ ಇಸ್ ಬೆಟರ್, ಫಾರ್ ಎನಫ್. ನಮಗೆ 21 ಲೀಟರ್ದು ಇಷ್ಟು ಸ್ಪೇಸ್ ಬರುತ್ತೆ ನಮಗೆ. ಸೊ ಆರಾಮಾಗಿ ನಾವು ಯೂಸ್ ಮಾಡ್ಕೋಬಹುದು. ಇದ್ರ ಜೊತೆಗೆ ಒಂದಷ್ಟು ಐಟಮ್ಸ್ ನ ಕೊಟ್ಟಿದ್ದಾರೆ. ಇದಕ್ಕೆ ಮೈಕ್ರೋ ಓವನ್ ಯೂಸ್ ಆಗುವಂತ ಐಟಮ್ಸ್ ಗಳನ್ನ, ಅಂದ್ರೆ ಬಾಕ್ಸ್ಗಳು ಅದು ಇದೆಲ್ಲ ತರಬೇಕು ಇನ್ನೂನು. ಇದು ಗ್ರಿಲ್ ಆಯ್ತಾ, ಇದು ಗ್ರಿಲ್ ಕೊಟ್ಟಿದ್ದಾರೆ. ಈ ಗ್ರಿಲ್ಲು ಎರಡಿದೆ, ಒಂದು ಚಿಕ್ಕದು ಒಂದು ದೊಡ್ಡದು. ಗ್ರಿಲ್ ಮಾಡಕ್ಕೆ ಈ ಸ್ಯಾಂಡ್ವಿಚ್ ಮಾಡ್ತೀನಿ, ಇಲ್ಲಾಂದ್ರೆ ನಾನ್ ವೆಜ್ ತಂದೂರಿ ಎಲ್ಲ ಮಾಡ್ತೀನಿ. ನಾನ್ ವೆಜ್ ಮಾಡ್ಬೋದು, ಇದ್ರೊಳಗಡೆ ವೆಜ್ ಅಂತ ಏನಿಲ್ಲ. ಗ್ರಿಲ್ ಎಲ್ಲ ಯೂಸ್ ಮಾಡ್ಕೊಂಡು ಇವೇನಾದ್ರೂ ಮಾಡ್ಕೋಬಹುದು. ಓಕೆನಾ? ಆಮೇಲೆ ಇದ್ರ ಕೆಳಗಡೆ ನಿಮಗೆ ಒಂದು ಪ್ಯಾನ್ ಕೊಟ್ಟಿದ್ದಾರೆ, ನಾನು ತೆಗಿತೀನಿ ತೋರಿಸ್ತೀನಿ ರೀ. ಇದು ಒಂದು ಟ್ರೇ ಕೊಟ್ಟಿದ್ದಾರೆ, ಇದನ್ನ ಇಲ್ಲಿ ಫಿಟ್ ಮಾಡ್ಬೇಕು. ಅಲ್ಲಿ ಪ್ಲಾಸ್ಟರ್ ಹಾಕಿದ್ದಾರೆ, ಅದನ್ನ ತೆಗೆದ್ಬಿಟ್ಟು ಇದನ್ನ ಫಿಟ್ ಮಾಡ್ಬೇಕು. ಇದಾದ್ಮೇಲೆ ಇಲ್ಲಿ ನಮಗೆ ಯೂಸ್ ಮಾಡೋದಿಕ್ಕೆ, ಅಂದ್ರೆ ಇವಾಗ ಇನ್ಸ್ಟೆಂಟ್ ಆಗಿ ಸಡನ್ ಆಗಿ ಏನಿಲ್ಲ ಅಲ್ಲ, ಅವನ್ಗೆ ನಾವು ಎಲ್ಲ ಅವನ್ ಬೇಕ್ಡ್ ಇರಿ ಒಂದ್ ನಿಮಿಷ, ಮೈಕ್ರೋವ್ ಯೂಸ್ ಮಾಡುವಂತ ಐಟಮ್ಸ್ ಗಳನ್ನ ತರ ತನಕ ಒಂದು ಪ್ಲೇಟ್ ಕೊಟ್ಟಿರ್ತಾರೆ. ಸೊ ಈ ಪ್ಲೇಟ್ ಅಲ್ಲೇ ಮಾಡ್ಬೇಕು, ನಾರ್ಮಲ್ ಪ್ಲೇಟ್ ಇಡೋ ಆಗಿಲ್ಲ. ಅವನ್ಗೆ ಅಂತಾನೆ ನಮ್ಗೆ ಸಪರೇಟ್ ಆಗಿ ಒಂದಷ್ಟು ಬರುತ್ತೆ. ನೋಡಿ ಇಲ್ಲಿ ಹಾಕಿದಾರೆ, ನೋಡಿಬಹುದು ನೀವು ಏನೇನ್ ಕೊಟ್ಟಿದ್ದಾರೆ ಅಂತ. 2 in 1 ಮ್ಯಾಜಿಕ್ ತವಾ ಪ್ಲಸ್ ಬೇಕಿಂಗ್ ಪ್ಲೇಟ್. ಆಕ್ಚುಲಿ ಇದ್ರಲ್ಲಿ ಬೇಕು ಮಾಡಬಹುದು. ಇದ್ರ ಜೊತೆಗೆ ಲೋ ಅಂಡ್ ಹೈ ಗ್ರಿಲ್ ರ್ಯಾಕ್ಸ್, ಅದೇನೆ ಇದನ್ನ ಹೇಳಿದ್ನಲ್ಲ ಈ ರ್ಯಾಕ್ಸ್, ಇದಿಷ್ಟನ್ನು ಕೊಟ್ಟಿದ್ದಾರೆ. ಸೊ ಇದು ನಮ್ಮ ಮೈಕ್ರೋ ಓವನ್.
ಒಳಗಡೆ ಹೆಂಗಿದೆ ಅಂತ. 21 ಲೀಟರ್ದು IFB ಬ್ರ್ಯಾಂಡ್ ಇದು ಅವನ್ನು ನಾನ್ ತಂದಿರೋದು. ಇಲ್ಲಿ ಹಾಕಿರ್ತಾರೆ ನೋಡಿ, ಎಲ್ಲಾ ಮಾಡ್ಬೋದು. ಕಾಫಿ ಟೀ ಮಾಡ್ಬೋದು, ಕಬಾಬ್ ಮಾಡ್ಬೋದು, ಟಿಕ್ಕಾ ಮಾಡ್ಬೋದು, ಪಾಸ್ತಾ ನೂಡಲ್ಸ್, ಅನ್ನ, ಪಲಾವು, ಕುಕೀಸು, ಕೇಕು, ಆಮೇಲೆ ಇದು ಇಡ್ಲಿ ದೋಸೆದು ಹಿಟ್ಟು ಒದಗಿಲ್ಲ ಅಂದ್ರೆ ಇಲ್ಲಿ ಮಾಡ್ಕೋಬಹುದು. ಪಿಜ್ಜಾ ಮಾಡ್ಬೋದು, ಏರ್ ಫ್ರೈಯರ್ ಅಲ್ಲಿ ಇಷ್ಟು ಮಾಡ್ಬೋದು. ಸೊ ನಿಮ್ಗೆ ಏನಾದ್ರು ಬೇಕು ಅಂತಂದ್ರೆ ಇಲ್ಲಿ ಕ್ಯೂರ್ಸ್ಕೊಂಡು ಸ್ಕ್ಯಾನರ್ ಮಾಡಿದ್ರೆ ನಿಮ್ಗೆ ಹೇಳ್ಕೊಡುತ್ತೆ ಏನೇನು ಹೆಂಗೆ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಇದು ಮಾಡೆಲ್ ಬಂದ್ಬಿಟ್ಟು IFB 21SC5 ಅಂತ ಹೇಳ್ಬಿಟ್ಟು ನಿಮ್ಗೆ ಕಂಪ್ಲೀಟ್ ಆಗಿ ಏರ್ ಫ್ರೈಯರ್, ಬೇಕಿಂಗು, ಕುಕ್ಕಿ ಎಲ್ಲಾನು ಬರೋದು. 21 ಲೀಟರ್ ಕನ್ವೆನ್ಷನ್ ಮೈಕ್ರೋ ಓವನ್ ಅಂತ ಹೇಳಿ ಕರೀತಾರೆ. ಕನ್ವೆನ್ಷನ್ ಮೈಕ್ರೋ ಅವನ್ ಅಂದ್ರೆ ಏನು ಅಂತ ಅಂದ್ರೆ ಇದು ನಿಮಗೆ ಎಲ್ಲದಕ್ಕೂನು ಆಗಬೇಕು. ಇದ್ರಲ್ಲಿ ಕೆಲವೊಂದ್ರಲ್ಲಿ ಏನಿರುತ್ತೆ ಗೊತ್ತಾ, ಬರೀ ಹೀಟ್ ಮಾಡೋದಕ್ಕೆ ಮಾತ್ರ ಅವನ್ ಬರುತ್ತೆ, ಕೆಲವೊಂದ್ರಲ್ಲಿ ಬೇಕಿಂಗ್ ಮಾಡೋದಕ್ಕೆ ಅಂತಾನೆ ಬರುತ್ತೆ. ಅದು ಎರಡೂ ಸೇರಿ ಬೇಕಿಂಗು, ಕುಕ್ಕಿಂಗು ಪ್ಲಸ್ ಪ್ರೀ ಹೀಟು ಎಲ್ಲಾ ಮಾಡೋದಕ್ಕೂ ಇದು ಅವನು. ಸೊ ಇಟ್ಸ್ ಅ ಪ್ಯಾಕೇಜ್ ಆಯ್ತಾ. ಈ ಒಂದು ಅವನು 1 ವರ್ಷ ವಾರಂಟಿ ಇರುತ್ತೆ. ಪ್ರೈಸ್ ಹೇಳ್ಬೇಕಾ, ಇದು ಗಿಫ್ಟ್ ಅಲ್ವಾ ಕೊಟ್ಟಿರೋದು ನಾನು ನಮ್ಮಮ್ಮಂಗೆ. ಸೊ 25,000 ಮೇಲೆ ಇರುತ್ತೆ ನನ್ನ ಪ್ರಕಾರ. 25,000 ಆಮೇಲೆ ಬೇರೆ ಗೆಸ್ ಮಾಡು. 17,000. ಆಮೇಲೆ ಲಾಸ್ಟ್ ಆಪ್ಷನ್ 15,000. 15ರಿಂದ 20 ಒಳಗಡೆ. ಆಕ್ಚುಲಿ ನಮ್ಮಮ್ಮ ಹೇಳಿದ್ದು ಎರಡು ರಾಂಗು. ನನಗೆ 13,500ಕ್ಕೆ ಈ ಅವನ್ ಸಿಕ್ಕಿದೆ. 13,500 ಆಯ್ತು. 13 ಮಲ್ಟಿಪಲ್ 13,500ಕ್ಕೆ ಸಿಕ್ಕಿದೆ ನನಗೆ. ಅದು ಬ್ರಾಂಡೆಡ್ IFB ಇಂಟರ್ನ್ಯಾಷನಲ್ ಬ್ರಾಂಡೆಡ್. ಇಂಟರ್ನ್ಯಾಷನಲ್ ಇಂಡಿಯಾ ಮೇಡ್ ಅದು. ಹೌದಾ? 13,500. ಅದೇ ನಾನು ದುಡ್ಡಲ್ಲೆಲ್ಲ ಅಳಿಯಲ್ಲ. ಯಾರಿಗಾದ್ರೂ ಬೇಕಾದ್ರೆ ಪ್ರೈಸಿಂಗ್ ಅಂತ ನಾನು ಹೇಳಿರೋದು ಅಷ್ಟೇ, ಬಿಟ್ರೆ ಅದು ಗಿಫ್ಟ್ ಅಂತ ನಾನು ಕೊಟ್ಟಿರೋದು, ದುಡ್ಡು ವಿಚಾರ ಅಲ್ಲ ಇಲ್ಲಿ. ಸೊ ಯಾರಾದ್ರೂ ತಗೊಳಕ್ ಇಂಟ್ರೆಸ್ಟ್ ಇದ್ರೆ ಅವನ್ ಬಗ್ಗೆ ಒಂದ್ ಸ್ವಲ್ಪ ನಾಲೆಜ್ ಅಂತ ಹೇಳಿದ್ರೆ ನಾನು ಹೇಳ್ತಿರೋದು ಅಷ್ಟೇನೆ ನಿಮಗೆ. ಸೊ ಇದನ್ನ ಆಕ್ಚುಲಿ ಇವಾಗ ಏನ್ ಮಾಡ್ತಾರೆ ಅಂತ ಅಂದ್ರೆ, ನಾಳೆ ಇದನ್ನ ಇನ್ಸ್ಟಾಲೇಷನ್ ಮಾಡಕ್ಕೆ ಅಂತ ಬರ್ತಾರೆ. ನಾವೇನು ಮಾಡಲ್ಲ, ಎತ್ತಿಡ್ತೀನಿ ವಾಪಸ್ ನಾನು ಇವಾಗ. ಇನ್ಸ್ಟಾಲೇಷನ್ ಮಾಡಿ ನಮಗೆ ಹೇಳ್ಕೊಡ್ತಾರೆ. ಬಿಕಾಸ್ ಫಸ್ಟ್ ಟೈಮ್ ನಾನು ಕೂಡ ಮನೆಗೆ ಅವನ್ ತಂದಿರೋದು, ನನಗೂ ಕರೆಕ್ಟ್ ಆಗಿ ತಿಳ್ಕೊಬೇಕಿದ್ರು ವಿಚಾರನ. ಸೊ ನಾಳೆ ಬಂದ ಮೇಲೆ ಅವ್ರು ಇನ್ಸ್ಟಾಲೇಷನ್ ಮಾಡಿದ್ಮೇಲೆ ಇದರಲ್ಲಿ ಫಸ್ಟ್ ರೆಸಿಪಿ ಏನ್ ಮಾಡ್ಲಿ ಅಂತ ಹೇಳಿ ಕಮೆಂಟ್ ಹಾಕಿ. ಫಸ್ಟ್ ಅವನಲ್ಲಿ ಏನ್ ರೆಸಿಪಿ ಮಾಡೋಣ ಅಂತ ಹೇಳ್ಬಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ, ಅದನ್ನ ಖಂಡಿತ ನಾನು ಮಾಡ್ತೀನಿ. ಸೊ ಇನ್ನೊಂದು ಟಿಪ್ಸ್ ಗೊತ್ತಾ, ಮಕ್ಳು ಮೊಬೈಲ್ ಮುಟ್ತಾ ಇರ್ತಾರ ಗೊತ್ತಾ, ಹೌಸ್ ಇಟ್ಬಿಟ್ರೆ ಮೈಕ್ರೋ ಓವನ್ ಅಲ್ಲಿ ನೆಟ್ವರ್ಕೇ ಸಿಕ್ಕಲ್ಲ. ಮಕ್ಳಿಗೆ ಹಿಂಗೆ ಹೌಸ್ ಇಡೋ ಜಾಗ ಇದೊಂದು ಯೂಸ್ ನನಗೆ ಗೊತ್ತು. ಆಹಾ, ಏನ್ ಕಿಲಾಡಿ ಐಡಿಯಾ ಕೊಡ್ತಾವ್ರ ನಮ್ಮಮ್ಮ. ಅಂದ್ರೆ ಅದೇ ಏನಂದ್ರೆ ಮೈಕ್ರೋವನ್ ಆನ್ ಮಾಡಿ ಇನ್ ಮಾಡಿ ಇಟ್ಬಿಟ್ಟಿರಾ. ಓಕೆ, ಸೊ ಇದು ಇನ್ಸ್ಟಾಲೇಷನ್ ಆಗ್ಲಿ, ಇನ್ನೊಂದ್ ಸ್ವಲ್ಪ ವಿಚಾರಗಳನ್ನ ತಿಳ್ಕೊಂಡು ಇದ್ರಲ್ಲಿ ಹೆಂಗೆ ಯೂಸ್ ಮಾಡೋದು ಅಂತ ನಾನು ನಿಮ್ಗೆ ನೆಕ್ಸ್ಟ್ ರೆಸಿಪೀಸ್ ಮಾಡ್ತಾ ಇರ್ತೀವಲ್ಲ ಅವಾಗ ನಿಮ್ಗೆ ಹೇಳ್ಕೊಡ್ತಾ ಇರ್ತೀನಿ, ತೋರಿಸ್ತಾ ಇರ್ತೀನಿ ಏನೇನ್ ಯೂಸ್ ಅಂತ. ಸೊ ದಿಸ್ ಇಸ್ ದ ಗಿಫ್ಟ್ ಫಾರ್ ಮೈ ಮಾಮ್ ಫಾರ್ ಮದರ್ಸ್ ಡೇ. ಸೊ ಒಂದು ಮೈಕ್ರೋ ಓವನ್ ನಮ್ಮಮ್ಮ ತುಂಬಾ ಆಸೆ ಪಡ್ತಿದ್ರು. ಸೊ ಫೈನಲಿ ಒಂದು ತಂದಿದ್ದೀನಿ. ಸೊ ಎಸ್, ಥ್ಯಾಂಕ್ ಯು ಸೊ ಮಚ್. ನಿಮ್ಮೆಲ್ಲರ ಆಶೀರ್ವಾದ ಇದಕ್ಕೆ ನಾನು ದುಡಿಮೆ ಮಾಡಿ ತರೋದಕ್ಕೆ ಸಾಧ್ಯ ಆಯ್ತು. ಸೊ EMI ಗೇಮಲ್ಲೆಲ್ಲ ಏನಿಲ್ಲ, ಕ್ಯಾಶ್ ಅಂಡ್ ಡ್ರಾ, ಫುಲ್ ಕ್ಯಾಶ್ ಅಲ್ಲೇ ಕೊಟ್ಟೆ ಬಂದೆ. EMI ತಗೊಳ್ಳೋ ಬಿಸ್ನೆಸ್ ಇಲ್ಲ, ಅಲ್ಲೇ ಕ್ಯಾಶ್, ಫುಲ್ ಕ್ಯಾಶ್ ಅಂಡ್ ಕ್ಯಾರಿ ನಮ್ದು. ಫುಲ್ ಕ್ಯಾಶ್ ಅಂಡ್ ಕ್ಯಾರಿ ಅಲ್ಲಿ ತಂದಿದ್ದೀನಿ ಗೈಸ್. ಪ್ಲೀಸ್ ಗೈಸ್, ಹ್ಯಾಪಿ ಮದರ್ಸ್ ಡೇ. ನಾನು ವಿಜಯನಗರ ಯೂನಿಲೇಟ್ ಪಾರ್ಕ್ಯೂ ಪಕ್ಕ. ಸೊ ಎಲ್ಲರಿಗೂ ಹ್ಯಾಪಿ 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 ಮದರ್ಸ್ ಡೇ. ಎಲ್ಲಾ ತಾಯಂದ್ರು ಚೆನ್ನಾಗಿ ನೋಡ್ಕೊಳ್ಳಿ, ಪ್ರೀತಿ ಮಾಡಿ. ನಿಮ್ಮಮ್ಮ ರಿಟರ್ನ್ ಗಿಫ್ಟ್ ಕೊಡ್ತಾರೆ ಅಂತ ಎಕ್ಸ್ಪೆಕ್ಟ್ ಯಾವ ಅಮ್ಮಂದ್ರೂ ಮಾಡಲ್ಲ. ಅದು ಸ್ವಲ್ಪ ಸರ್ಪ್ರೈಸ್. ಒಂದು ಹೂವು ತಗೊಂಡೋಗಿ ವುಮೆನ್ಸ್ ಹೋಗೋ ಮದರ್ಸ್ ಡೇ ತಾಯಿಗೆ ಅದೇ ಬೇಕಾಗಿರೋದು. ಅವ್ಳಿಗೆ ಏನೋ ಒಂದ್ ಇಷ್ಟ, 100 ರೂಪಾಯಿದು 200 ರೂಪಾಯಿದು ತಗೊಂಡೋಗಿ ಒಂದ್ ಜೊತೆ ಚಪ್ಪಲಿ ತಗೊಂಡೋಗಿ, ಕಾಲ್ ಸವಸ್ಕೊಂಡ್ಬಿಟ್ಟಿರ್ತಾಳೆ ಜೀವನದ ಜೊತೆಗೆ, ಒಂದ್ ಜೊತೆ ಚಪ್ಪಲಿ ತಗೊಂಡು ಕೊಡಿ ಅಮ್ಮನಿಗೆ. ನಾನಂತೂ ನಮ್ಮ ಅಮ್ಮನಿಗೆ ಹೃದಯಪೂರ್ವಕವಾಗಿ ಹೇಳ್ಕೊತಿದ್ದೀನಿ. ಪ್ರತಿ ಟೈಮ್ ನಾನು ನಮ್ಮ ತಾಯಿಗೆ ಇದೇ ಕೆಲಸ ಮಾಡ್ತಾ ಇದ್ದೆ, ಚಪ್ಪಲಿ ತಕೊಡ್ತಾ ಇದ್ದೆ. ಯಾಕಂದ್ರೆ ನಮ್ಮನ್ನ ಹೊತ್ತಿ ಇಷ್ಟು ದೂರ ಕರ್ಕೊಂಬಂದ್ಯಾರ, ಆ ಪಯಣ ಚೆನ್ನಾಗಿರ್ಲಿ ಅಂತ, ಕಾಲ್ ಸವಿಬಾರ್ದು ಅಂತ ನಮ್ಮಮ್ಮನಿಗೆ 2 ಜೊತೆ ತಕೊಡ್ತಿದ್ದೆ, ಒಂದ್ ಜೊತೆ ಎಲ್ಲ. ನೆನಪಿನ ತಿಂಡಿಗಳನ್ನ ತಗೊಂಡೋಗ್ತಿದ್ದೆ. ಖುಷಿಯಾಗಿತ್ತು. ಈ ವರ್ಷ ನಮ್ಮಮ್ಮನಿಗೆ ಇವೆಲ್ಲ ಮಾಡ್ಕೊಟ್ರೆ ನಮ್ಮಮ್ಮ ತುಂಬಾ ಇಷ್ಟಪಡೋರು. ಇವೆಲ್ಲ ಮಾಡ್ಕೊಡೆ ಅನ್ನೋರು. ನೆನಪಾಗುತ್ತೆ ನಮ್ಮಮ್ಮ. ಎಲ್ಲರೂ ಅಮ್ಮಂದ್ರು ಕಳ್ಕೊಂಡಿರ್ತೀರ, ಇಲ್ಲ ಇರೋ ಅಮ್ಮಂದ್ರಗಳನ್ನ ಉಳಿಸ್ಕೊಳ್ಳಿ, ಪ್ರೀತಿಯಿಂದ ಗೆಲ್ಲಿ. ಮಕ್ಳುಗಳನ್ನ ಯಾವತ್ತೂ ಅದನ್ನ ಹೇಳಿದ್ದು, ಮಕ್ಕಳನ್ನ ನಾವ್ ಯಾವತ್ತೂ ಬೇಡಲ್ಲ, ಕೇಳಲ್ಲ, ನಮ್ ಕಷ್ಟ ನಮ್ಗಿರ್ಲಿ. ಆದ್ರೆ ಆ ಹುಡುಗಿ ಸಂಪಾದನೆ ಮಾಡಿ ತುಂಬಾ ಕಷ್ಟಪಟ್ಟು ತಕ್ಕೊಟ್ಟಿದ್ದಾಳೆ. ಅವಳನ್ನೊಂದು ಅರಸಿ ಸಾಕು, ಆ ಮಗು ಆರೋಗ್ಯ ಆಯಸ್ಸು ಕೊಡು ಅಂತ ಕೇಳ್ಕೊಳ್ಳಿ. ಇಷ್ಟೇ. ನೀವು ನಿಮ್ಮ ಅಮ್ಮಂದ್ರಿಗೆ ಈ ರೀತಿ ಸಹಾಯ ಮಾಡಿ, ಪ್ರೀತಿ ಕೊಡಿ, ಸಮಯ ಕೊಡಿ, ಅಷ್ಟೇ ಕೇಳ್ಕೊಳ್ಳೋದು. ದಯಮಾಡಿ ಪ್ಲೀಸ್. ಅದ್ಯಾಕಂಗಳದು ನಮ್ಗೆ ನಮ್ಮಮ್ಮ ನೆನಪಾಗ್ಬಿಟ್ರು. ನಮ್ಮಮ್ಮನ ನಾವು ಫುಲ್ಫಿಲ್ ಮಾಡಿದ್ವೋ ಇಲ್ವೋ ಗೊತ್ತಿಲ್ಲ. ನೀನ್ ನಮ್ಗೆ ಫುಲ್ಫಿಲ್ ಮಾಡ್ತಾ ಇದೀಯಾ? ಯಾವ ಅಮ್ಮಂದ್ರೆ ಏನು ಕೇಳಲ್ಲ ಮಗನೆ. ಮಕ್ಳಿಗೆ ಆಶೀರ್ವಾದ ಮಾಡೋದೊಂದೇ ತಾಯಿಯಂದ್ರಿಗೆ, ತಂದೆ ತಾಯಿಗೆ ಇರೋದು. ನೀವು ಚೆನ್ನಾಗಿ ಏಳಿಗೆ ಆಗಿರಿ, ದುಡ್ಡು ಇಟ್ಕೋ, ಸೇಫ್ಟಿ ಮಾಡ್ಕೋ, ದುಡ್ಡು ಇಟ್ಕೋ ಅಂತ ಹೇಳ್ತೀವಿ. ತಂದ್ಕೊಡು ಅಂತ ಯಾವತ್ತೂ ಹೇಳಲ್ಲ.
ಆದ್ರೆ ಈ ಸರ್ಪ್ರೈಸ್ ಮೇಲೆ ಯಾವಾಗಲೂ ಕೊಡ್ತಾನೆ ಇರ್ತೆ. ಥ್ಯಾಂಕ್ ಯು ಸೋ ಮಚ್. ನಿನಗೂ ದೇವ್ರು ಚೆನ್ನಾಗಿಟ್ಟಿರ್ಲಿ, ಇನ್ನ ವ್ಯೂವರ್ಸ್ ಬರ್ಲಿ, ಇನ್ನ ನಿಮ್ಗೆ ಎಲ್ಲಾರು ಜನ ಆಶೀರ್ವಾದ ಮಾಡ್ಲಿ, ಹಣ ಸಂಪಾದನೆ ಮಾಡು. ಹೆಸರು ಸಂಪಾದನೆ ಮಾಡಿದ್ರೆ ಹಣ ಬಂದೇ ಬರುತ್ತೆ ಅಂತೀವಲ್ಲ, ಇದೇ ಒಂದು ಎಕ್ಸಾಂಪಲ್. ಪ್ರಪಂಚದಲ್ಲಿರುವಂತ ಎಲ್ಲಾ ತಾಯಂದಿರಿಗೂ ವೆರಿ ವೆರಿ ಹ್ಯಾಪಿ ಮದರ್ಸ್ ಡೇ. ಅದು ಆ ತಾಯಿ ಅನ್ನೋ ಹೆಸರಲ್ಲೇ ತುಂಬಾ ಶಕ್ತಿ ಇದೆ. ಅಂಡ್ ಕೊನೆವರೆಗೂ ನಾವು ಮಕ್ಕಳಾಗಿ ಅವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕಾದ್ರೆ ನಮ್ಮನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿದ್ದಾರೆ. ಅದೇ ರೀತಿ ನಾವೆಲ್ಲರೂ ನಮ್ಮ ಅಪ್ಪ ಅಮ್ಮಂದನ್ನ ಚೆನ್ನಾಗಿ ನೋಡ್ಕೊಳ್ಳೋಣ ಕೊನೆವರೆಗೂ. ಇನ್ನೇನಿಲ್ಲ ಲೈಫಲ್ಲಿ ಇಷ್ಟೇನೆ. ಸೊ ಒಂದು ಸ್ಮಾಲ್ ಹ್ಯಾಪಿನೆಸ್ ಕೂಡ ಮ್ಯಾಟ್ರ್ ಆಗುತ್ತೆ, ಒಂದು ಸ್ಮಾಲ್ ಖುಷಿನೂ ತುಂಬಾ ಮ್ಯಾಟ್ರ್ ಆಗುತ್ತೆ, ತುಂಬಾ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ. ಸೊ ಹಾಗಾಗಿ ಗಿಫ್ಟ ಕೊಡಿ ಅಂತ ಹೇಳ್ತಾ ಇಲ್ಲ ನಾನೇನು, ನಂತರ ನೀವು ಪ್ರೀತಿ ಕೊಡಿ, ಟೈಮ್ ಕೊಡಿ, ಇಷ್ಟೇ ಸಾಕು. ಸೊ ಎಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ. ಎಲ್ಲರಿಗೂ ಪ್ರಾಣಿ ಆಗಿರೋ ಪ್ರಾಣಿಯಲ್ಲಿ ತಾಯಿ ಆಗ್ತಾರಲ್ಲ, ನಮ್ಮ ಮನೆಯಲ್ಲೇ ಒಂದಷ್ಟು ಹೆಣ್ಮಕ್ಳಿದ್ದಾರೆ, ಅವ್ರಿಗೆಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ. ಬಿಕಾಸ್ ಮಕ್ಕಳನ್ನ ಏರೋದು ಈಸಿ ಅಲ್ಲ, ಅದೇ ತರ ಬೆಳೆಸಿ ಅದನ್ನ ದೊಡ್ಡದ್ ಮಾಡಿ ಆ ಮರಿಗಳನ್ನ ನೋಡ್ಕೊಂಡು ಅದು ಒಂದು ತಾಯಿ ಕರ್ತವ್ಯ. ಪ್ರಪಂಚದಲ್ಲಿರುವಂತ ಎಲ್ಲಾ ತಾಯಂದಿರಿಗೂ ಹ್ಯಾಪಿ ಮದರ್ಸ್ ಡೇ. ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಎಲ್ಲ ತಾಯಂದಿರಿಗೂ ಆರೋಗ್ಯ ಶಕ್ತಿ ಎಲ್ಲ ಕೊಟ್ಟು ತುಂಬಾ ಸ್ಟ್ರಾಂಗ್ ಆಗಿರಿ. ಓಕೆ, ಪ್ಲೀಸ್. ಪ್ರತಿಯೊಂದು ಜೀವಕೋಟಿ ಅಮ್ಮಂದಿರಿಗೂ ಸಾಷ್ಟಾಂಗ ನಮಸ್ಕಾರ. ಒಳ್ಳೆ ಮಕ್ಕಳನ್ನೆತ್ತಿ ಆಶೀರ್ವಾದ ಮಾಡಿ ದಯವಿಟ್ಟು. ತುಂಬಾ ಖುಷಿ ಆಗ್ತದೆ, ನಮ್ಗೆ ಅಳುನೇ ಬರ್ತಾ ಇದೆ. ಎಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ.